ರಾಯಚೂರು ತಾಲೂಕಿನ ಗಂಜಳಿ ಗ್ರಾಮದಲ್ಲಿ ನಿನ್ನೆ 12 ಗಂಟೆ ಸುಮಾರಿಗೆ ವಿಶ್ವನಾಥ್ ಅನ್ನುವಂಥ 11 ವರ್ಷದ ವಿದ್ಯಾರ್ಥಿಗೆ ಮೊಸಳೆ ಹಿಡ್ಕೊಂಡು ಹೋಗಿ ಒಳಗೆ ಒಯ್ದಿದೆ ಅಂತ ಸುದ್ದಿ ಕೇಳಿದೆವು. ತಕ್ಷಣ ಈ ಮೊಸಳೆ ಹುಡುಗ ಹಿಡಿದಿದ್ದನ್ನು ಶೋಧನೆ ಮಾಡೋಕ್ಕೆ ನಮ್ಮ ಅಗ್ನಿಶಾಮಕ ಸೇವೆ ಮತ್ತು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆದವರೆಲ್ಲ ನಿನ್ನೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆ ಮೊಸಳೆ ಸಿಕ್ಕಿಲ್ಲ. ಇನ್ನೂ ಕೂಡ ಪ್ರಯತ್ನದಲ್ಲೇ ನಿರಂತರವಾಗಿದ್ದಾರೆ. ಅದರ ಗ್ರಾಮಸ್ಥರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪಾಪ ಅವರೇ ನದಿಗಿಳಿದು ಬೋಟ್ ಹಾಕಿ ಅವರವರು ಏನಾದ್ರು ಸಾಂಪ್ರದಾಯಿಕ ಪದ್ಧತಿಗಳೆಲ್ಲ ಪ್ರಯತ್ನ ಮಾಡಿದ್ದಾರೆ. ರಾತ್ರಿಯೆಲ್ಲನೂ ಕೂಡ ಅವರು ಪ್ರಯತ್ನ ಮಾಡಿದ್ದಾರೆ. ನಿನ್ನೆ ನಾನು ರಾತ್ರಿ 7 ಗಂಟೆಗೂ ಮಾಡಿದಾಗ 11 ಗಂಟೆಗೂ 12 ಗಂಟೆಗೂ ನಾವು ಇಲ್ಲೇ ಇದ್ದೀವಿ ಅಂತ ಅನ್ನೋದು ಹೇಳಿದರು. ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ. ದುರ್ದೈವ ಅದು ಸಿಗ್ತಾ ಇಲ್ಲ. ನೋಡೋಣ, ಇವಾಗೂ ಪೂರ್ತಿ ಪ್ರಯತ್ನ ಹಾಗೆ ಜಾರಿಯಲ್ಲಿರ್ತದೆ. ಈಗ ನಾವು ಪಾಪ ಮಗುವನ್ನು ಕಳ್ಕೊಂಡಂಥ ತಂದೆ ತಾಯಿಯವರಿಗೆ ಒಂದು ಸಾಂತ್ವನ ಹೇಳಬೇಕಾಗಿದೆ. ಅವರಿಗೆ ತಾವು ಗಟ್ಟಿ ಮನಸ್ಸು ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ದುಃಖ ತಡ್ಕೊಳ್ಳೋವಂಥ ಶಕ್ತಿ ಆ ದೇವ್ರು ಕೊಡಲಿ ಅಂತ ಹೇಳ್ತೀವಿ. ಜೊತೆಗೆ ಈಗ ನಾವು ಕಾನೂನು ನಿಯಮಾನುಸಾರ ಆ ಕುಟುಂಬಕ್ಕೆ ಏನು ಪರಿಹಾರ ಸಿಗಬೇಕು ಸರ್ಕಾರದಿಂದ, ಆ ಪರಿಹಾರ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು 100% ಮಾಡ್ತೀನಿ. ಆ ಕುಟುಂಬಕ್ಕೆ ಪರಿಹಾರ ಕೊಡಿಸೋದು ಕೆಲಸ ಮಾಡ್ತೀನಿ. ಸರ್, ಈಗ ಗ್ರಾಮಸ್ಥರು ಇನ್ನೊಂದೇನೆಂದರೆ ಮೊಸಳೆಗೆ ಅರವಳಿಕೆ ಮತ್ತು ಕೊಡಬೇಕಾಗಿರ್ತಕ್ಕಂಥ ಅರಣ್ಯ ಇಲಾಖೆ ಕೆಲಸ. ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಮುಖ್ಯ ಪಾತ್ರ ಇಲ್ಲಿ. ರೇಂಜ್ ಫಾರೆಸ್ಟ್ ಆಫೀಸರ್ನ ಮಾತಾಡಿದೆ, ಕನ್ಸರ್ನ್ ಫಾರೆಸ್ಟ್ದವ್ರನ್ನ ಮಾತಾಡಿದ್ದೀನಿ. ಅವರು ಬಂದು ನಾನು ಸಾಕಷ್ಟು ಪ್ರಯತ್ನ ಮಾಡ್ತೀನಿ ಸರ್. ಅದು ಅರವಳಿಕೆ ಮದ್ದು ಕೊಡೋದಾಗಲಿ, ಅವರು ಅದು ವನ್ಯಜೀವಿಗಳ ರಕ್ಷಣೆಗೆ ಅವ್ರದ್ದೇ ಆದಂಥ ಪರ್ಟಿಕ್ಯುಲರ್ ಕಾಯ್ದೆಗಳದಾವೆ. ಅವರು ಆ ಕಾಯ್ದೆ ಪ್ರಕಾರ ಇದನ್ನು ಮಾಡ್ತಾರೆ. ಅದ್ರಾಗ ನಾವು ಇಂಟರ್ಫಿಯರ್ ಆಗಕ್ಕೆ ಬರೋದಿಲ್ಲ. ಅವ್ರವ್ರ ನಿಯಮ ಅನುಸಾರ ಮಾಡ್ತಾರೆ. ನಮ್ಮ ಇದು ಕೇಳ್ತೇವೆ. ಮತ್ತು ನಾನು ಅವ್ರಿಗೆ ಹೆಚ್ಚಿನ ಮಾಹಿತಿನೂ ಕೂಡ ಅವ್ರ ಜೊತೆ ಡಿಸ್ಕಷನ್ ಮಾಡ್ತೀವಿ. ನಮ್ಮ DC ಸಾಹೇಬರು ಇದ್ದಾರೆ. DC ಸಾಹೇಬ್ರಿಗೂ ಗೊತ್ತಿದೆ ಮಾಹಿತಿ, AC ಸರ್ಗೂ ಗೊತ್ತಿದೆ, ED ಸರ್ಗೂ ಗೊತ್ತಿದೆ. ಅವ್ರಲ್ಲಿಂದ ನಿನ್ನೆ ನಾವು ಡಿಸ್ಕಷನ್ ಮಾಡಿದೆವು. ಡಿಸ್ಕಷನ್ ಮಾಡಿ ಅವ್ರ ಡೈರೆಕ್ಷನ್ ಪ್ರಕಾರ ನಾವು ಇಲ್ಲೆಲ್ಲ ಕೆಲಸ ಮಾಡಿದ್ದೇವೆ. ನೋಡೋಣ ಮುಂದಿನ ಏನು ಸಡಿಲಿಕೆ ಹೇಳ್ತೀರಿ ಯಾವ ಥರ ಅನ್ನೋದಕ್ಕೆ ಬಗ್ಗೆ ಅರಣ್ಯಾಧಿಕಾರಿಗಳ ಜೊತೆ ಚರ್ಚಿಸ್ತೇವೆ, ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸ್ತೇವೆ. ಒಂದು ಮೇಲ್ಮಟ್ಟದ ಉನ್ನತ ವರ್ಗದ ಒಂದು ಮೀಟಿಂಗ್ ಮಾಡಿ ಅವ್ರು ಯಾವ ಥರ ಸಲಹೆ ಸೂಚನೆಗಳು ಕೊಡ್ತಾರೆ ಆ ಸೂಚನೆಗಳಿಗೆ ನಾವು ಕೆಲಸ ಮಾಡಿಸ್ತೀವಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಥ್ಯಾಂಕ್ ಯು. ಒಬ್ಬನೇ ಮಗ, ಒಬ್ಬ ಮಗಳು. ಸಣ್ಣಕ್ಕೆ ಹುಡುಗಿ, ದೊಡ್ಡಕ್ಕೆ ಇಲ್ಲ, ದೊಡ್ಡಕ್ಕೆ ಮಗಳು, ಸಣ್ಣವನೇ ಹುಡುಗ. ಹೆಣ್ಮಗಳು ಏನಿತ್ತು. ಇನ್ನು ಮುಂದೆ ಹಿರಿಯರು ಏನಿದಿರಲ್ಲ, ಈ ಥರ ಕೆಟ್ಟ ಘಟನೆಗಳು ಮುಂದೆ ಮಕ್ಕಳಿಗೆ ಆಗಬಾರ್ದು. ಈ ಹಿಂದೆ ನಾವು ಅಲ್ಲೂ ನೋಡಿದೆ, ಕುತ್ಕೊಂಡು ಇದ್ರಾಗೂ ನೋಡಿದೆ. ಇಂಥವು ಸ್ವಲ್ಪ ಅವೇರ್ನೆಸ್ ಇರಲಿ. ನಾವು ದೊಡ್ಡವರಿದ್ದಾಗ ಭಾಳ ಈ ನದಿ ದಡ್ಡೆಗೆ ಬಂದಾಗ ಮೊಸಳೆ ಆಡ್ತಾವ, ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾವ ಅನ್ನೋ ಮನೋಭಾವನೆ ನಮ್ಮ ಹತ್ರ ಇದ್ದಾಗ ನಾವು ಇದು ಮಾಡ್ಬೇಕು. ಯಾವುದೋ ಮರ್ತ ಮೈಲಿ ಇರೋ ಸಾಧ್ರಿ ಸರ್. ಏನು ಮಾಡಿಸೋದನ್ನ ಬೇರೆದವ್ರು ನೀರಾಗಿದ್ರು ಅಂತ ಅವ್ರಿಗೆ ಹಿಡಿದಿಲ್ಲ ಅಂತ ಈತನಿಗೆ ಹಿಡಿದಿದೆ. ಅದೇನಿಲ್ಲ, ಈ ಮುಂದೆ ಏನು ಸಂಬಂಧ ಇಲ್ಲ ಸರ್. ಪರಿಹಾರ ಕೊಡ್ತಾರೆ ಸರ್. ಪರಿಹಾರ ನೆಕ್ಸ್ಟ್ ಇದೇ ತರ ಮತ್ತೆ ಯೋಚನೆ ಮಾಡ್ತೀವಿ ಸರ್. ಬಡವ್ರು ನಾವು ಏನು ಮಾಡ್ತಾ ನಮ್ಗೆ ಗೊತ್ತಿಲ್ಲ. ಕರೆಕ್ಟ್ ಆಗ್ತದೆ.